ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಮೇಷರಾಶಿಯವರ ಮೇ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಮೇ ತಿಂಗಳು ಮಧ್ಯಮ ಫಲಪ್ರದವಾಗಿರುತ್ತೆ. ಅಂದರೆ ಮಿಶ್ರ ಫಲಿತಾಂಶವನ್ನ ನೋಡ್ತೀರಾ ಮೇ ತಿಂಗಳು ಮೇಷರಾಶಿಯವರು. ವೃತ್ತಿಯ ಜೀವನದ ಬಗ್ಗೆ ನೋಡೋದಾದ್ರೆ ಈ ತಿಂಗಳು ವೃತ್ತಿ ಜೀವನಕ್ಕೆ ಬಹಳ ಅನುಕೂಲಕರವಾದಂಥ ತಿಂಗಳು. 11ನೇ ಮನೆಯ ಅಧಿಪತಿ ಶನಿ ನಿಮ್ಮ ಸ್ಥಿತಿಯನ್ನ ಬಲಪಡಿಸ್ತಾನೆ. ಇಡೀ ತಿಂಗಳು ಶನಿ ನಿಮ್ಮ 11ನೇ ಮನೆಯಲ್ಲಿರ್ತಾನೆ. ಹಾಗಾಗಿ ನಿಮಗೆ ಸಾಕಷ್ಟು ಅವಕಾಶಗಳು ಬರುತ್ತೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ಪ್ರಗತಿಯಿಂದ ತೃಪ್ತರಾಗ್ತಾರೆ. ಉತ್ತಮ ಬಡ್ತಿ ಕೂಡ ಮೇಷರಾಶಿಯವರಿಗೆ ಮೇ ತಿಂಗಳು ಸಿಗುವಂತಹ ಸಾಧ್ಯತೆಗಳಿದೆ. ಕೆಲಸದಲ್ಲಿ ಬಹಳ ಪ್ರಮುಖವಾಗಿ ವ್ಯಾಪಾರಸ್ಥರಿಗೆ ಮೇ ತಿಂಗಳು ಬಹಳ ಅನುಕೂಲಕರವಾಗಿದೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನಾವು ನೋಡೋದಾದ್ರೆ 5ನೇ ಮನೆಯ ಅಧಿಪತಿ ಸೂರ್ಯ ಗುರು ಶುಕ್ರನೊಂದಿಗೆ ತಿಂಗಳ ಆರಂಭದಲ್ಲಿ ಮೊದಲ ಮನೆಯಲ್ಲಿರ್ತಾನೆ. ಈ ಕಾರಣದಿಂದಾಗಿ ಸ್ಥಳೀಯರು ಸಣ್ಣ ತೊಂದರೆಗಳನ್ನು ಹೊಂದಿದ್ರೂ ಕೂಡ ಅಧ್ಯಯನದಲ್ಲಿ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಕೂಡ ಅಧ್ಯಯನದಲ್ಲಿ ಕೇಂದ್ರೀಕರಿಸಿ. ಯಾವುದೇ ಕಾರಣಕ್ಕೂ ಕೂಡ ಅಧ್ಯಯನದ ಕಡೆಗೆ ಆಸಕ್ತಿಯನ್ನ ಕಳ್ಕೋಬೇಡಿ. ನೋಡಿ, 2ನೇ ಮನೆಯ ಅಧಿಪತಿ ಶುಕ್ರ ಮೊದಲನೇ ಮನೆಯ ಉಪಸ್ಥಿತನಿದ್ದು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯವನ್ನ ಉಂಟು ಮಾಡುತ್ತೆ. ಪ್ರೇಮ ಜೀವನದ ಬಗ್ಗೆ ನೋಡೋದಾದ್ರೆ ತಿಂಗಳ ಆರಂಭ ಮೇಷರಾಶಿಯವರಿಗೆ 5ನೇ ಮನೆಯ ಅಧಿಪತಿ ಸೂರ್ಯ ಶುಕ್ರ ಮತ್ತು ಗುರುವೊಂದಿಗೆ ಇರ್ತಾನೆ. 7ನೇ ಮನೆಯನ್ನ ನೋಡ್ತಾ ಇರ್ತಾನೆ. ಪ್ರೇಮ ವ್ಯವಹಾರಗಳಿಗೆ ನಿಮ್ಮ ಸಂಗಾತಿಯನ್ನ ಮದುವೆಯಾಗುವಲ್ಲಿ ಮೇಷರಾಶಿಯವರು ಯಶಸ್ಸನ್ನ ಪಡಿತೀರಾ. ಮತ್ತೊಂದು ಕಡೆ ಅತ್ಯುತ್ತಮವಾದಂತಹ ಸಮಯ. ಯಾರಾದರೂ ಪ್ರೀತಿ ಮಾಡ್ತಾ ಇದ್ರೆ ಮದುವೆಯಾಗೋದಕ್ಕೆ ಬಹಳ ಅತ್ಯುತ್ತಮವಾದಂತಹ ಸಮಯ. ಗುರು ಮತ್ತು ಮಂಗಳ ಪ್ರಭಾವ ತಿಂಗಳ ಆರಂಭದಲ್ಲಿ ಮದುವೆ ಜೀವನದಲ್ಲಿ ಅನುಕೂಲಕರವಾದಂತಹ ಸಮಯವನ್ನ ಕೊಡುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಜೀವನದಲ್ಲಿ ಸಾಮರಸ್ಯದಿಂದ ಇರ್ತೀರಾ. ಆರ್ಥಿಕ ಜೀವನ ಹೇಗಿದೆ ಮೇಷರಾಶಿಯವರಿಗೆ? ನೋಡಿ, ಆರ್ಥಿಕ ಜೀವನದ ಬಗ್ಗೆ ನೋಡೋದಾದ್ರೆ ಒಂದಷ್ಟು ಏರಿಳಿತಗಳಿಂದ ಕೂಡಿರುತ್ತೆ ಅಂತಾನೆ ಹೇಳಬಹುದು. 12ನೇ ಮನೆಯಲ್ಲಿ ಮಂಗಳ, ರಾಹು ಮತ್ತು ಬುಧರ ಸಂಯೋಜನೆಯಿಂದಾಗಿ ಖರ್ಚುಗಳು ಅನಿರೀಕ್ಷಿತವಾಗಿ ಮೇಷರಾಶಿಯವರಿಗೆ ಹೆಚ್ಚಾಗುತ್ತೆ ಮೇ ತಿಂಗಳಲ್ಲಿ. ನಾನು ಆಗ್ಲೇ ಹೇಳಿದೆ, ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಏರಿಳಿತ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಹೆಚ್ಚಾಗುತ್ತೆ. ಅನಿರೀಕ್ಷಿತವಾಗಿ ಖರ್ಚುಗಳು ಬರುತ್ತೆ. ಅಂದ್ರೆ ಒಂದು ಪ್ಲಾನಿಂಗ್ ಇಟ್ಕೊಂಡಿರ್ತೀರಾ, ಈ ತಿಂಗಳು ಇಷ್ಟಿಷ್ಟು ಖರ್ಚಿದೆ ಅಂತ ಹೇಳಿ. ಅದಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ದುರ್ಬಲವಾಗುತ್ತೆ ಆರೋಗ್ಯ. ನಿಮ್ಮ ಜಾತಕದ ಅಧಿಪತಿ ಮಂಗಳ ರಾಹುವಿನ ಜೊತೆಗೆ 12ನೇ ಮನೆಯಲ್ಲಿ ಉಳಿತಾನೆ. ಇದು ವಿವಿಧ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಕೂಡ ಮೇಷರಾಶಿಯವರಿಗೆ ಉಂಟು ಮಾಡಬಹುದು. ಹಾಗಾಗಿ ಮೇ ತಿಂಗಳು ಸ್ವಲ್ಪ ಮಟ್ಟಿಗೆ ಏರಿಳಿತದಿಂದ ಕೂಡಿರುತ್ತೆ. ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ಬಹಳ ಅನುಕೂಲಕರವಾದಂತಹ ತಿಂಗಳು. ಆದರೆ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಆದಾಯದ ಬಗ್ಗೆ ಗಮನ ಕೊಡಿ. ಆದಾಯ ಬರುತ್ತೆ, ಅಷ್ಟೇ ಮಟ್ಟಿಗೆ ಖರ್ಚು ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಮತ್ತೆ ಬಹಳ ಸಿಂಪಲ್ ಆದಂತಹ ಪರಿಹಾರ ತಿಳಿಸ್ಕೊಡ್ತೀನಿ ಮೇಷರಾಶಿಯವರು. ಈ ಪರಿಹಾರವನ್ನ ಮಾಡ್ಕೊಳ್ಳಿ. ನೋಡಿ, ಮಂಗಳವಾರ, ಪ್ರತಿ ಮಂಗಳವಾರ ಬೆಲ್ಲದ ಸಿಹಿ ಅಥವಾ ಲಡ್ಡುಗಳನ್ನ ಮಾಡಿ ಹಸುವಿಗೆ ತಿನ್ನಿಸ್ತಾ ಬೇಕು. ನೋಡಿ, ಹಸುವಿಗೆ ತಿನ್ನಿಸಿ, ಪರ್ಟಿಕ್ಯುಲರ್ ಆಗಿ ತಾಯಿ ಹಸುವಿಗೆ ತಿನ್ನಿಸ್ತಾ ಬಂದ್ರೆ ಖಂಡಿತ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನ ಪಡಿತೀರಾ ಮೇಷರಾಶಿಯವರು. ಇನ್ಯಾವ ಪರಿಹಾರವನ್ನೂ ಬೇಡ. ಪ್ರತಿ ಮಂಗಳವಾರ ಬೆಲ್ಲದ ಸಿಹಿ, ಬೆಲ್ಲದಲ್ಲಿ ಮಾಡಿದಂತಹ ಸಿಹಿ ಅಥವಾ ಬೆಲ್ಲ, ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಸಿಗುತ್ತಲ್ಲ, ಅದನ್ನಾದರೂ ಡೈರೆಕ್ಟಾಗಿ ತಿನ್ನಿಸಿ. ಅಥವಾ ಬೆಲ್ಲದಲ್ಲಿ ಮಾಡಿದಂತಹ ಸಿಹಿ ಲಾಡು ಇರ್ಬೋದು, ಅಥವಾ ಬೆಲ್ಲದಲ್ಲಿ ಯಾವುದೇ ಪದಾರ್ಥಗಳನ್ನು ಮಾಡಿ ಹಸುಗೆ ತಿನ್ನಿಸ್ತಾ ಬರ್ತಾ ಇರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ನೋಡಿ, ಇದು ಮೇಷರಾಶಿಯವರ ಮೇ ತಿಂಗಳ ಭವಿಷ್ಯ. ಧನ್ಯವಾದ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.